ನರೇಂದ್ರ ಮೋದಿ ನಮ್ಮ ದೇಶದಲ್ಲಿ ಅಲ್ಲದೆ ಪ್ರಪಂಚದಲ್ಲಿ ಮೋಸ್ಟ್ ಪವರ್ಫುಲ್ ವ್ಯಕ್ತಿ. ಗುಜರಾತ್ ಸಿ ಎಂ ಇಂದ ಹಿಡಿದು ನಮ್ಮ ಇಂಡಿಯಾ PM ವರೆಗೂ ಒಂದು ಸೆನ್ಸೇಷನ್ನ ಸೃಷ್ಟಿ ಮಾಡಿದ್ದಾರೆ. ಅವರು ಪ್ರಧಾನಿ ಆಗಿದ್ದಂತೆ ನಮ್ಮ ಇಂಡಿಯಾನ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ನರೇಂದ್ರ ಮೋದಿಗೆ ಯಾಕೆ ಇಷ್ಟೆಲ್ಲ ಕ್ರೇಜ್ ಬಂತು, ಅವ್ರಿಗಿರೋ ಪ್ರತ್ಯೇಕತೆ ಏನು, ಅವ್ರು ಇಂಪ್ಲಿಮೆಂಟ್ ಮಾಡಿರೋ ಸ್ಟ್ರಾಟಜಿ ಏನು, ಹಂಗೆ ಅವರು ಪ್ರಧಾನಿ ಆಗೋಕ್ಕೆ ಪಟ್ಟಿರೋ ಕಷ್ಟ ಎಂಥದ್ದು. ಸೊ ಅದಕ್ಕಾಗಿ ನರೇಂದ್ರ ಮೋದಿ ಇನ್ಸ್ಪೈರಿಂಗ್ ಸ್ಟೋರಿನ ಈಗ ನೋಡೋಣ ಬನ್ನಿ. 1950 ಗುಜರಾತಲ್ಲಿ ವಾದ್ನಗರಲ್ಲಿ ನರೇಂದ್ರ ಮೋದಿ ಹುಡ್ತಾರೆ. ನರೇಂದ್ರ ಮೋದಿ ಅವರ ಕುಟುಂಬ ಬಡತನ ಆಗಿರೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಅವರ ತಂದೆ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರೋದಕ್ಕೆ ತುಂಬ ಸಹಾಯ ಮಾಡ್ತಾ ಇರ್ತಾರೆ. ಅವರಿಗೆ ಪಾಲಿಟಿಕ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅವರು 8ನೇ ವರ್ಷಕ್ಕೆ RSS ಅಲ್ಲಿ ಜಾಯ್ನ್ ಆಗ್ತಾರೆ. RSS ಅಂದರೆ ಹಿಂದೂ ಧರ್ಮ ಮತ್ತು ಹಿಂದೂ ಮತ ರಕ್ಷಣೆ ಒಂದು ಸಂಸ್ಥೆ. RSS ಅಲ್ಲಿ ಫುಲ್ ಟ್ರೈನಿಂಗ್ ತಗೊಂಡು ಎಷ್ಟೋ ಚರ್ಚೆಗಳಲ್ಲಿ ಸ್ಪೀಚ್ ಕೊಡ್ತಾರೆ. ನರೇಂದ್ರ ಮೋದಿ 18 ವರ್ಷಕ್ಕೆ ಮದುವೆ ಆಗ್ತಾರೆ. ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಅವರು ದೂರ ಆಗ್ತಾರೆ. ಅದೆಲ್ಲ ಆದಮೇಲೆ 1970ರಲ್ಲಿ ಪಾಲಿಟಿಕ್ಸಲ್ಲಿ ಎಂಟ್ರಿ ಕೊಡ್ತಾರೆ. ಆವಾಗಲೇ ಬಾಂಗ್ಲಾದೇಶವರು ನಮಗೆ ಸಪ್ರೇಟ್ ದೇಶ ಬೇಕು ಅಂತ ಧರ್ನ ಉದ್ಯಮಗಳು ಮಾಡ್ತಾ ಇರ್ತಾರೆ. ಅದಕ್ಕೆ RSS ಕೂಡ ಮದ್ದತು ಕೊಡುತ್ತೆ. RSS ಅಲ್ಲಿ ನರೇಂದ್ರ ಮೋದಿ ಕೂಡ ಇದ್ದಾರೆ. ಆ ಉದ್ಯಮನ ನಿಲ್ಲಿಸ್ಬೇಕಂತ ಅವಾಗಿರೋ ಇಂಡಿಯಾ ಪ್ರಧಾನಿ ಇಂದಿರಾ ಗಾಂಧಿ ಆ ಉದ್ಯಮದಲ್ಲಿ ಇರೋರನ್ನ ಅರೆಸ್ಟ್ ಮಾಡಿಸುತ್ತೆ. ಮೋಡಿನ ಕೂಡ ಅರೆಸ್ಟ್ ಮಾಡಿ ಬಿಹಾರ್ ಜೈಲಿಗೆ ಹಾಕ್ತಾರೆ. ಮತ್ತೆ 1975ರಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದಾಗ ಕಾಂಗ್ರೆಸ್ಗೆ ಯಾರಾದರೂ ಆಪೋಸಿಟ್ ಆಗಿ ಮಾತಾಡಿದರೆ ಡೈರೆಕ್ಟ್ ಜೈಲಿಗೆ ಹಾಕ್ತಾಯಿದ್ರು. RSS ಕಾಂಗ್ರೆಸ್ಗೆ ಫುಲ್ ಆಪೋಸಿಟ್ ಇರೋದ್ರಿಂದ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ. ಅವಾಗ RSS ಲೀಡರ್ಸ್ ಎಲ್ಲ ನರೇಂದ್ರ ಮೋದಿನ ಯಾರು ಗೊತ್ತಿಲ್ದಂಗೆ ಬೇರೆ ಬೇರೆ ವೇಷ ಹಾಕ್ಕೊಂಡು ಜನಗಳಿಗೆ RSS ಬರ್ದಿರೋ ಪಾಂಪ್ಲೆಟ್ನ ಹಂಚು ಅಂತ ಅಂಡರ್ಗ್ರೌಂಡ್ ಆಪರೇಷನ್ಸ್ಗೆ ನಿಯಮಿಸ್ತತೆ. ಫೈನಲ್ ಆಗಿ 1977ರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಎತ್ತಾಕ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ RSSಗೋಸ್ಕರ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿಗೆ 1984ರಲ್ಲಿ ಗುಜರಾತಲ್ಲಿರೋ BJPಗೆ ಅಸೈನ್ ಮಾಡ್ತಾರೆ. ಅವಾಗಿಂದ ಮೋದಿ ಪಾಲಿಟಿಕ್ಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. 2001ರಲ್ಲಿ ಗುಜರಾತಲ್ಲಿ ಒಂದು ಭಯಂಕರ ಭೂಕಂಪ ಬರುತ್ತೆ. ಅದರಲ್ಲಿ ಎಷ್ಟೋ ಜನ ಪ್ರಾಣಗಳು ಹೋಗ್ತವೆ, ಲಕ್ಷಾನುಗಟ್ಟಲೆ ಜನ ಹಾಸ್ಪಿಟಲ್ ಪಾಲಾಗ್ತಾರೆ. ಅವಾಗಿರೋ ಗುಜರಾತ್ ಗೌರ್ಮೆಂಟ್ ಜನಗಳಿಗೆ ಸರಿಗೆ ಸಹಾಯ ಮಾಡಲ್ಲ. ಅದಕ್ಕೆ ಅಲ್ಲಿರೋ ಜನ BJPಗೆ ವ್ಯತಿರೇಕ ಮಾಡ್ತಾರೆ. ಅದರಿಂದ BJP ಅಲ್ಲಿ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೆಲ್ಲಕ್ಕೆ ಆಗಲ್ಲ ಅಂತ BJP ಸೆಂಟ್ರಲ್ ಲೀಡರ್ಸ್ ಎಲ್ಲ ಅಲ್ಲಿರೋ ಮುಖ್ಯಮಂತ್ರಿನ ತೆಗೆದಾಕಿ ನರೇಂದ್ರ ಮೋದಿನ ಮುಖ್ಯಮಂತ್ರಿನ ಮಾಡ್ತಾರೆ. ಸ್ವಲ್ಪ ದಿನಕ್ಕೆ ನರೇಂದ್ರ ಮೋದಿ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಒಳ್ಳೊಳ್ಳೆ ಕೆಲಸ ಮಾಡೋದ್ರಿಂದ ನರೇಂದ್ರ ಮೋದಿ ಮೇಲೆ ಜನಗಳಿಗೆ ತುಂಬ ನಂಬಿಕೆ ಬರುತ್ತೆ. 2002 ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿ ಭಾರಿ ಮೆಜಾರಿಟಿನ ಗುಜರಾತಲ್ಲಿ ಗೆಲ್ತಾರೆ. ನರೇಂದ್ರ ಮೋದಿ CM ಆಗಿದ್ದಂತೆ ಗುಜರಾತ್ GDP ಅವಾಗಿರೋ GDPಗಿಂತ 10% ಜಾಸ್ತಿ ಆಗುತ್ತೆ. 2002ರಿಂದ 2012ರವರೆಗೂ ಗುಜರಾತ್ ಇಂಡಸ್ಟ್ರಿಯಲ್, ಇನ್ಫ್ರಾಸ್ಟ್ರಕ್ಚರ್, ಅಗ್ರಿಕಲ್ಚರಲ್ಲಿ ಇಂಡಿಯಾದಲ್ಲಿ ನಂಬರ್ 1 ಸ್ಥಾನದಲ್ಲಿ ಹೋಗುತ್ತೆ. ಇದನ್ನ ಎಲ್ಲ ರಾಷ್ಟ್ರಗಳು ದೇಶಗಳು ಮಾತಾಡೋದು ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ 2014ರಲ್ಲಿ BJP ನರೇಂದ್ರ ಮೋದಿನ PM ಅಭ್ಯರ್ಥಿಯಾಗಿ ನಿಲ್ಲಿಸ್ತೀವಿ ಅಂತ ಆಯ್ಕೆ ಮಾಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ನರೇಂದ್ರ ಮೋದಿ ಇಮೇಜ್ ಹೆಂಗೆ ಐತೆ ಅಂದ್ರೆ ಇವಾಗ BJPನ ನೋಡಿ ನರೇಂದ್ರ ಮೋದಿಗೆ ಓಟು ಆಗ್ತಿಲ್ಲ, ನರೇಂದ್ರ ಮೋದಿನ ನೋಡಿ BJPಗೆ ಓಟ್ ಆಗ್ತಾ ಇದ್ದಾರೆ. ನೀವೇ ಅರ್ಥ ಮಾಡ್ಕೋಬಹುದು ನರೇಂದ್ರ ಮೋದಿ ಕ್ರೇಜ್ ಎಷ್ಟು ಐತೆ ಅಂತ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಂತೆ ಕರೆನ್ಸಿ ಡಿಮಾನಿಟೈಸೇಷನ್, GST, ಗುಡ್ಸ್ ಸರ್ವಿಸ್ ಟ್ಯಾಕ್ಸ್, ಜಮ್ಮು ಕಾಶ್ಮೀರ್ ಇಶ್ಯೂ, ಅಯೋಧ್ಯೆ ಇಶ್ಯೂ, ಈ ಥರ ವಿಪ್ಲವಾತ್ಮಕ ಕೆಲಸಗಳನ್ನ ಮಾಡೋದ್ರಿಂದ ಇಂಡಿಯಾನ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಪ್ರಧಾನ ಕಾರಣ ಆಗಿದೆ. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.